ನನ್ನ ಮುಖ್ಯವಾದ ಕೆಲಸ ಯಾಕೆ ಅಂದರೆ ಈ ಭಾವಾವೇಶದಲ್ಲಿ ಹಂಗೆ ಆಗಬಾರ್ದು, ಬುದ್ಧಿ ಇಟ್ಕೊಳ್ಬೇಕಾಗಿತ್ತು. ಏನಂದರೆ ಸಂಸ್ಕಾರ ಭಾರತಿ ನಾನು ಮೊದಲನೇ ಸರ್ತಿ ಬಂದು ಇಂಥದ್ದೊಂದು ಕಾರ್ಯಕ್ರಮ ನಡೆಸೋದಕ್ಕೆ ಅನುವು ಮಾಡಿಕೊಡ್ತೀನಿ. ಅವರೆಲ್ಲರಿಗೂ ಕೂಡ ಬೆಳಿಗ್ಗೆ 9 ಗಂಟೆಯಿಂದ ನನಗೆ ಪಾಪ 8 ಗಂಟೆಯಿಂದ ಯಾರು ರಾಜಾರಾವ್ ಅವರು ಶ್ರೀಹರ್ಷ ಮತ್ತು ಎಲ್ಲರೂ ಕೂಡ ಅವರು ಎಷ್ಟೊಂದು ಆಸಕ್ತಿ ಇಟ್ಕೊಂಡು ಈ ಕೆಲಸ ಮಾಡಿದ್ದಾರೆ ಅನ್ನೋದೇ ನನಗೆ ತುಂಬ ಸಂತೋಷದ ವಿಷಯ. ಕರುಣಾವರು ಬಹಳ ಹಳೆ ಸ್ನೇಹಿತರು. ನಾನು ಇದನ್ನು ಹೇಳಿದ ನಾನು ನಾಟ್ಯಶಾಸ್ತ್ರದ ಪುಸ್ತಕ ಇದು ಮಾಡಬೇಕಾದ್ರೆ ಯಾರೋ ಒಬ್ಬರು ಮಾಡಿದ್ದಾರೆ. ನಾನು ಒಂದು ಒನ್ ಆಫ್ ದಿ ಎಡಿಟರ್ಸ್. ಅದರಲ್ಲಿ ಕರಣಗಳು ಅಂಗಹಾರಗಳ ಬಗ್ಗೆ ಇರುವ ಅಧ್ಯಾಯವನ್ನು ಅನುವಾದ ಮಾಡಿಕೊಟ್ಟು ನಾವು ಸಂಸ್ಕೃತವನ್ನು, ಶಾಸ್ತ್ರವನ್ನು, ನಾಟ್ಯಶಾಸ್ತ್ರವನ್ನು, ಸಂಗೀತವನ್ನು ಗೊತ್ತಿರುವಂಥವರನ್ನೇ ತಗೊಂಡು ಮಾಡಿದ ಕೆಲಸ. ಇದು ಮಾಡಿದಂಥವರು ಇವತ್ತು ಸಿಕ್ಕಾಗ ಜೊತೆ ಕೂತ್ಕೊಂಡು I'm honored that participated in so I'm very happy ಮತ್ತು ರಾಮಚಂದ್ರ ಅವರು ಎಲ್ಲ ಹಿರಿಯರು, ಶಶಿ, ಐಷಧನ್ನು ಎಲ್ಲ ಹಳೆ ಸ್ನೇಹಿತರುಗಳನ್ನು ನೋಡೋದಾಯಿತು. ಎಲ್ಲರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ಮತ್ತು ಕಾಣಿಸ್ಕೊಳ್ಳದೆ ಇರುವಂತಹ ಕಾರಣ ದಿ ವರ್ಚುವಲ್ ಪೀಪಲ್ ಅರೌಂಡ್ ಅವರೆಲ್ಲರಿಗೂ ಕೂಡ ಮೈ ಥ್ಯಾಂಕ್ಸ್. ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದಗಳು ಪ್ರೊಫೆಸರ್ ಜೆ ಶ್ರೀನಿವಾಸ ಮೂರ್ತಿ ಅವರಿಗೆ. ಹೀಗೆಲ್ಲರೂ ತಾವು ನಮ್ಮ ಅಪಾರವಾದ ಅನುಭವ ಮತ್ತು ಜ್ಞಾನವನ್ನು ಇಲ್ಲಿ ಧಾರೆ ಎಳೆಯುವ ಮುಖಾಂತರ ನಮಗೆಲ್ಲ ವೇದ ವೇದ್ಯವಾದಂಥ ಭರತನ ನಾಟ್ಯಶಾಸ್ತ್ರ, ಇದರಲ್ಲಿ ಉಲ್ಲೇಖವಾಗಿರುವಂಥ ಭಾವ ಮತ್ತು ರಸ, ಈ ಭಾವಗಳ ಪರಿಭಾಷೆ ಎನ್ನುವಂಥ ವಿಷಯವನ್ನು ಎಳೆ ಎಳೆಯಾಗಿ ನಮಗೆ ಅದೊಂದು ಅನಿವಾರ್ಯತೆ ಕೂಡ ಇದೆ. ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಕೇಳಬೇಕು ಅಂತ ಆಸೆ ಇದೆ, ಆಸಕ್ತಿ ಇದೆ. ಆದರೆ ಸಮಯದ ಅಭಾವ ಅಲ್ಲೊಂದು ನಮಗೆ ಒಂದು ಸಂಪನ್ನಗೊಳಿಸಲೇಬೇಕಾದಂಥ ಅನಿವಾರ್ಯತೆಯನ್ನು ತಂದು ಒಡ್ಡಿರುವಂಥದ್ದು. ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ತಮಗೆ ಧನ್ಯವಾದಗಳನ್ನು ತಿಳಿಪಡಿಸ್ತೇವೆ. ಜೋರಾದ ಚಪ್ಪಾಳೆಯನ್ನು ಸಂಸ್ಕಾರ ಭಾರತಿ ಸಂಘಟನೆ ಏನು ಅಂದರೆ ಹಿಂದೂ ಕಲಾದೃಷ್ಟಿ ಆಧಾರದಲ್ಲಿ ಭಾರತೀಯ ಕಲಾ ಪ್ರಪಂಚ ಸಂಚಾಲನೆ ಅನ್ನುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ಕೆಲಸ ಮಾಡಬೇಕಾದಂಥ ಒಂದು ಸಂಘಟನೆ. ಹಾಗಾಗಿ ಈ ಒಂದು ಸಂಘಟನೆಯ ಈ ಕಾರ್ಯಕ್ರಮಗಳಲ್ಲಿ ಇವತ್ತಿನ ವಿಷಯ ಮತ್ತು ಇವತ್ತಿನ ಒಂದು ಕಾರ್ಯಕ್ರಮ ಅಥವಾ ಕಾರ್ಯಾಗಾರ ಏನಿದೆ, ಇದೊಂದು ಕಿರೀಟಪ್ರಾಯವಾದಂಥ ಕಾರ್ಯಾಗಾರ ಅಥವಾ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ತಾವು ಇಲ್ಲಿ ಅತ್ಯಂತ ಆಸಕ್ತಿಯಿಂದ ನಮ್ಮೆಲ್ಲರ ಆಸಕ್ತಿಯನ್ನು ಮೆಚ್ಚಿಕೊಂಡು ತಾವು ಇಲ್ಲಿ ಒಂದು ಇವತ್ತಿನ ಕಾರ್ಯಾಗಾರವನ್ನು ನಡೆಸ್ಕೊಟ್ಟಿದ್ದೀರಿ. ನಮ್ಮೆಲ್ಲರ ಪರವಾಗಿ ಮತ್ತು ಆನ್ಲೈನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೃದಯರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಕಿರೀಟಪ್ರಾಯ ನನಗೆ ಕಿರೀಟ, ನನ್ನ ಕಿರೀಟ ಎಲ್ಲಿ ನನ್ನ ತಲೆ ಮೇಲೆ. ಯಾಕೆಂದರೆ ನನ್ನ ತಲೆ ಮೇಲ್ಗಡೆಗೆ ನನ್ನ ಗುರುಗಳಿದ್ದಾರೆ. ಆ ಗುರುಗಳಲ್ಲಿ ಒಬ್ಬರು ಆದ್ಯ ರಂಗಾಚಾರ್ಯರು, ಇಲ್ಲಿ 40 ವರ್ಷದ ಹಿಂದೆಯೇ ಅವರು ತೀರ್ಕೊಂಡ್ರು. ಆದರೆ ಅದಕ್ಕೆ ಮುಂಚೆ ಒಂದು 8 ವರ್ಷ ಅವರು ನಾಟ್ಯಶಾಸ್ತ್ರವನ್ನು ಕನ್ನಡದಲ್ಲಿ ಮೊದಲನೇ ಸರ್ತಿ ಪೂರ್ತಿ ಅಂತ ಹೇಳೋಕ್ಕಾಗಲ್ಲ 36 ಅಧ್ಯಾಯಗಳನ್ನು ಅನುವಾದ ಮಾಡಿದ್ರು. ಆ ಗುರುಗಳು ನನ್ನ ತಲೆ ಮೇಲಿದ್ದಾರೆ. ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರು ಅನೇಕ ತಾತ್ವಿಕ ವಿಷಯಗಳಲ್ಲಿ ಯೋಗ ಸೂತ್ರಗಳನ್ನು ಬರೆದಿರ್ತಕ್ಕಂತೆ ಅವರಿಗೆ, ಮತ್ತು ಮೂರನೇವರು ಬಹಳ ಮುಖ್ಯವಾಗಿ ಗುರುಗಳು ಮೈಸೂರಿನಲ್ಲಿದ್ದ ಸತ್ಯನಾರಾಯಣ. ಇಂತಹ ಗುರುಗಳ ಕಾರಣದಿಂದ ನನಗೂ ನಾಟ್ಯಶಾಸ್ತ್ರದಲ್ಲಿ ಪ್ರವೇಶ ಸಿಕ್ಕಿರುತ್ತೆ. ಅದರಿಂದ ಹಾಗೆ ನನ್ನ ನೆತ್ತಿ ಮೇಲಿದ್ದಾರಲ್ಲ ಆ ಗುರುಗಳು
ಕಾರ್ಯಕ್ರಮಗಳಲ್ಲಿ ಅಡಕವಾಗಿರುವಂಥ ವಿಷಯನೇ ಇದು. ನಾವು ಏನೇ ಮಾಡಿದ್ರು ಕೂಡ ಇಲ್ಲಿರುವಂತಹ ಯಂಗ್ಸ್ಟರ್ಸ್, ನಾವೇನು ಯುವಕರಿದ್ದೀವಿ, ನಮಗೆಲ್ಲರಿಗೂ ಒಂದು ಅತ್ಯುತ್ತಮವಾದ ಒಂದು ಪಾಠವನ್ನು ಇಲ್ಲಿ ನಾವು ಹೇಳ್ಕೊಟ್ಟಿದ್ದೀವಿ. ತಮ್ಗೆ ಎಷ್ಟೇ ಅನುಭವ ಇದ್ರೂ ಕೂಡ ತಮ್ಮೆಲ್ಲ ಸಾಧನೆಯನ್ನು ತಮ್ಮ ಗುರುಗಳಿಗೆ ಸಮರ್ಪಣೆ ಮಾಡಿ ಅವರಿಂದ ನಾನು ಅಂತ ಒಂದು ಹೇಳುವಂಥ ಒಂದು ಪರಿಪಾಠ ಏನಿದೆ ಅದು ನಮಗೆಲ್ಲರಿಗೂ ಮಾದರಿ ಆಗಬೇಕಾದಂತಹ ವಿಷಯ. ಹಾಗಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇದ್ದು ನಮಗೆಲ್ಲರಿಗೂ ಪ್ರೋತ್ಸಾಹದಾಯಕವಾಗಿ ಇದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ಶ್ರೀ ಕರುಣಾನಿಧಿ ಅಂತ ಅವರು ಚುರುಕಾಗಿ ಅಧ್ಯಕ್ಷೀಯ ಮಾತುಗಳನ್ನು ಹೇಳಬೇಕು ಅಂತ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಯಾವುದೋ ಒಂದು ಭಾವಪ್ರಪಂಚದಲ್ಲಿದ್ದೀವಿ. ಗುರು ಪರಂಪರೆ, ಶಿಷ್ಯ ಪರಂಪರೆ ಅಂತ ನಾವು ಏನು ಅಂತ ನಾವು ಕಾಣ್ತಾ ಇದ್ದೀವಿ. ಸಭಾ ಮರ್ಯಾದೆಯಿಂದ ಅಧ್ಯಕ್ಷತೆಯನ್ನು ವಹಿಸಬೇಕು ಅನ್ನೋದಕ್ಕೆ ನಾನು ನಿಂತಿದ್ದೆ ಹೊರತು ವಯೋಮಾನದಿಂದ ಅನುಭವದಿಂದ ಅವರ ಶಿಷ್ಯನೇ. ನನಗೆ ಒಂದು ಕಾಲದಲ್ಲಿ MS ಕಾಲೇಜ್ಗೆ ಸೇರಬೇಕು ಅಂತಿದ್ವಿ. ಯಾಕೆಂದರೆ ಶ್ರೀನಿವಾಸ ಸರ್ ಇದ್ದಾರೆ, ಅವರಿಂದ ನಾಟ್ಯಶಾಸ್ತ್ರ ಪಾಠಗಳಾಗಬಹುದು ಮತ್ತು ಸಂಸ್ಕೃತವನ್ನು ಕಲಿಬೇಕು ಅಂತ ಇತ್ತು. ನನ್ನ ಭಾಗ್ಯ ಸಾಕಷ್ಟು ಸಂದರ್ಭಗಳಲ್ಲಿ ಅವ್ರ ಜೊತೆ ಚರ್ಚೆ ಮಾಡೋದು, ಒಂದಿಷ್ಟು ಕೆಲಸಗಳು ಅವರೊಟ್ಟಿಗೆ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಅದರಿಂದ ಇದು ಅಧ್ಯಕ್ಷ ಭಾಷಣ ಅಲ್ಲ, ಅವರ ಶಿಷ್ಯರಾಗಿ ಅಥವಾ ಅವರೊಟ್ಟಿಗೆ ಒಂದಿಷ್ಟು ನಾವು ಏನು ಚರ್ಚೆ ಮಾಡಿದ್ವಿ ಮತ್ತು ಭರತ ಮುನಿಯ ಅನುಭವ ಅಂದರೆ ಅವನು ಕೊಟ್ಟಂತಹ ಈ ನಾಟ್ಯಶಾಸ್ತ್ರದ ಅಂಶಗಳೇನಿದೆ ಅದನ್ನು ನನ್ನ ಗುರು ಪರಂಪರೆಯ ಮೂಲಕ ಮತ್ತು ಅನುಭವದ ಮೂಲಕ ನಾನೇನು ತಗೊಂಡ್ಬಂದಿದ್ದೀನಿ ಅದನ್ನು ಮತ್ತೆ ಇವತ್ತು ಆಸ್ವಾದನೆ ಮಾಡ್ಕೊಳ್ಳಿಕ್ಕೆ ಮತ್ತು ಅದರ ಒಟ್ಟಿಗೆ ನಡೀಲಿಕ್ಕೆ ನನಗಿವತ್ತು ಅವಕಾಶ ಸಿಕ್ಕಿದೆ. ನನಗೆ ನನ್ನ ಜೀವನದಲ್ಲಿ ಭರತ ಮುನಿ ಮತ್ತು ಭರತ ಮುನಿ ಸ್ಮೃತಿ ದಿವಸ ಅನ್ನೋದು ತುಂಬ ಮುಖ್ಯವಾದ್ದು. ಮತ್ತು ಅದು ಒಂದು ದಿನದಲ್ಲ, ಮಾಘದಲ್ಲಿ ಶುರು ಆದರೆ ಮತ್ತೆ ಮಾಘ ಏನು ಬರುತ್ತೆ ಅಲ್ಲಿವರೆಗೂ ಇದು ನಿರಂತರವಾಗಿ ನಡಿಬೇಕಾಗಿರುವಂಥ ಒಂದು ನಾವು ದಿನನಿತ್ಯದಲ್ಲಿ ಅವ್ರನ್ನ ನಾವು ನೆನ್ಸ್ಕೊಳ್ಬೇಕಾಗಿರೋದು. ಮತ್ತು ನೀವು ಹೇಳಿದ ಪ್ರಶ್ನೆಗೆ ಭರತ ಯಾವತ್ತಿಗೂ ನಮ್ಮಲ್ಲೆಲ್ಲರಲ್ಲೂ ಇದ್ದಾನೆ. ಪ್ರಪಂಚದಾದ್ಯಂತ ಹುಟ್ಟಿದ ಮಗುವಿಂದ ಸಾಯುವ ತನಕ ನಾವೇನು ಅನುಭವಿಸ್ಕೊಳ್ತಾ ಇದ್ದೀವಿ ಆ 49 ಭಾವಗಳು ಅಂತ ಏನಿದೆ ಅದ್ರ ಒಳಗಡೆ ನಾವು ಏನು ಆಟ ಆಡ್ತಾ ಇದ್ದೀವಿ ಅದಷ್ಟು ನಮ್ಮಲ್ಲಿರೋದಕ್ಕೆ ಇದು ಇದೇ ಕಾರಣ. ಮತ್ತು ಇದನ್ನು ಫಸ್ಟ್ ಸೈಕಾಲಜಿಕಲ್ ಬೇಸ್ಡ್ ಬುಕ್ ಅಂತ ಕೂಡ ನಮ್ಮಲ್ಲಿ ಅದು ಅಧಿಕೃತವಾಗಿ ಗೊತ್ತಾಗಿದೆ. ಈಗ UNESCO ಕೂಡ ಇದನ್ನು ಐಡೆಂಟಿಫೈ ಮಾಡಿದೆ. ಅವರು ಐಡೆಂಟಿಫೈ ಮಾಡಿರೋದಕ್ಕೆ ವಿಶೇಷ ಅಲ್ಲ, ಆದರೆ ಪ್ರಪಂಚಕ್ಕೆ ಇವಾಗ ಗೊತ್ತಾಗ್ತಾ ಇದೆ ನಮ್ಮ ನಾಟ್ಯಶಾಸ್ತ್ರ ಏನನ್ನೋದು. ನಾವೆಲ್ಲರೂ ಬರ್ತಾರೆ, ನಮ್ಮೊಳಗೇ ಅದು ತುಂಬಿದೆ. ಎಷ್ಟೋ ವಿಷಯಗಳು ಬರುತ್ತೆ, ನಮ್ಮ ಅನುಭವನ ಕಟ್ಕೊಂಡು ಅದ್ರ ಜೊತೆ ನಾವು ಹರಡ್ಕೊಂಡಾಗ ಅದು ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ದಿನನಿತ್ಯದಲ್ಲಿ ನನ್ನ ಪ್ರಪಂಚದಿಂದ ನಿಮ್ಮ ಪ್ರಪಂಚಕ್ಕೆ ನಾನು ಹೊಂದಾಣಿಕೆ ಮಾಡ್ಕೊಳ್ತೀನಿ, ಅಲ್ಲೇ ಸ್ಥಾಯಿ ಇರೋದು. ನಾನು ಯಾವುದೋ ಒಂದು ಜಗಳಕ್ಕೆ ನಿಲ್ತೀನಿ ಅಂತಂದರೆ ನಮ್ಗೆ ಯಾವುದೋ ಒಂದು ಇರಿಟೇಷನ್, ಮನೆಯಲ್ಲಿ ಏನೋ ಆಗಿರೋದು ಇನ್ನೊಬ್ಬರ ಮೇಲೆ ಎಲ್ಲೋ ರೇಗ್ತೀನಿ. ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾರೆ, ರೋಡಲ್ಲಿ ಹೋಗ್ಬೇಕಾರೆ ಅಂತ ಮಾತಾಡೋದು. ನನಗೇನೋ ಲೇಟ್ ಆಗಿಬಿಟ್ಟಿದೆ, ನಾ ಹೋಗಬೇಕು, ಇನ್ಯಾರೋ ಅರ್ಧ ಬಂದರು ಅಂತ ನಾನು ಅಲ್ಲಿ ಇರಿಟೇಟ್ ಆಗ್ತೀನಿ. ಸೊ ಇದೇ ನನ್ನ ಭಾವ, ನನ್ನ ಫೀಲ್ ಮತ್ತು ಫೀಲಿಂಗ್. ನನ್ನ ಭಾವ ಏನಿದೆ ಅಲ್ಲಿಂದ ನಾನು ಹೇಗೆ ಅದನ್ನು ತೋರ್ಪಡಿಸ್ಕೊಳ್ತೀನಿ, ಅದಕ್ಕೆ ಸಂದರ್ಭಗಳು ಏನು ಹೇಗೆ ಹೋಗುತ್ತೆ ಅಂತ ತುಂಬ ಚೆನ್ನಾಗಿ ಸರ್ ಇವತ್ತು ಅದನ್ನು ಪ್ರಸ್ತುತಪಡಿಸಿದ್ದಾರೆ. ನನಗೆ 2 ವಿಷಯಗಳು ತುಂಬಾ ಇಲ್ಲಿ ನನಗೆ ಒಂಥರ ಅನುಭವಕ್ಕೆ ತಗೊಂಡಿದ್ದು ಮತ್ತು ನನಗೆ ಅಭ್ಯಾಸವಾಗಿ ಕಂಡಿದ್ದು ಜುಗುಪ್ಸ ಮತ್ತು ವಿಸ್ಮಯವನ್ನು ನಾವು ಹೇಗೆ ತೋರಿಸ್ತೀವಿ, ಹೇಗೆ ನೋಡ್ತೀವಿ ಅಂತ 2 ಅನುಭವಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸಮಯ ಆಗಿದೆ, 2 ನಿಮಿಷ. ಒಂದು ಅನುಭವ ನನಗೆ ಆಗಿದ್ದು, ನಾನು PG ಪ್ರೋಗ್ರಾಮ್ ಮಾಡಬೇಕಾದ್ರೆ ನನಗೆ ಡಾನ್ಸ್ PG ಮಾಡ್ತಾ ಇದ್ರು ಥಿಯೇಟರ್ ಆ್ಯಕ್ಟಿವಿಟೀಸ್ನ ನಾನು ತುಂಬ ಭಾಗವಹಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಆಗಿದ್ದು ಒಂದು ಅನುಭವ. NSDಯಿಂದ 48 ದಿನಗಳ ಒಂದು ವರ್ಕ್ಶಾಪ್ನ ನಮ್ಮದು SL ಸ್ಕೂಲ್ ಹೈದರಾಬಾದ್ ಯೂನಿವರ್ಸಿಟಿನಲ್ಲಿ ಆಗ್ತಾ ಇತ್ತು. ಅಲ್ಲಿ ಥಿಯೇಟರ್ ಡಿಪಾರ್ಟ್ಮೆಂಟಲ್ಲಿ ಲೇಡಿ ಆ್ಯಕ್ಟರ್ಸ್ ಇರಲಿಲ್ಲ, ಅಂದರೆ ಫೀಮೇಲ್ ಆರ್ಟಿಸ್ಟ್ ಇರಲಿಲ್ಲ. ನಾನು ನಾಟಕ ಮಾಡ್ತೀನಿ ಅಂತ ಗೊತ್ತಿದ್ದರಿಂದ ಮತ್ತು ಕರ್ನಾಟಕದಿಂದಲೇ ಬಸು ಸರ್ ಅವಾಗ ಬಂದಿದ್ರು. ಆಗ ನನ್ನನ್ನು ತುಂಬ ನಾನು ಸಾಫ್ಟ್, ನಾನು ಮಾತಾಡ್ತಿರಲಿಲ್ಲ, ನನ್ನ ಪಾಡಿ ನಾನು ಇದ್ದಿರುವಂಥದ್ದು ಇಲ್ಲ ಸರ್, ಸ್ವಲ್ಪ ಮಾತಾಡ್ತೀನಿ. ಈಗ ಅದು ಅಲ್ಲಿಂದನೇ ಕಲ್ತಿದ್ದು, ನೀವು ವಾಯ್ಸ್ ತೆಗಿಬೇಕು, ಮಾತಾಡಬೇಕು ಅಂತ ಅಲ್ಲಿಂದನೇ ಶುರು ಆಯಿತು. ಆಗ ನನಗೆ ಯಾವ ಪಾತ್ರವನ್ನು ಕೊಡಬೇಕು ಅಂತ ಅಂದ್ಕೊಂಡು ಮೊದಲು ರಿಚ್ ಕ್ಯಾರೆಕ್ಟರ್, ಅಂದರೆ ಆ ಭೂತಗಳೇನಿದೆ ನೃತ್ಯ ಮಾಡ್ತೀನಿ ಅನ್ನೋದಕ್ಕೆ ಆ ಭೂತದ ಕ್ಯಾರೆಕ್ಟರ್ನ ಕೊಡಬೇಕು ಅಂದ್ಕೊಂಡಿದ್ರು.
ಆ ನಂತರದಲ್ಲಿ ಆ್ಯಕ್ಟಿಂಗ್ ಏನೋ ಕಂಡ್ರು ಅಂತ ಅನ್ಸುತ್ತೆ, ಲೇಡಿ ಮ್ಯಾಕಪ್ ರೋಲ್ನ ಕೊಟ್ಟಿದ್ರು. ಎಲ್ಲ ಕೊಟ್ಟಿದ್ದು ಸೀನ್ ಬೈ ಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ತೆಲುಗು ತುಂಬ ಬಹುಯಿಷ್ಟವಾದ ನಮ್ಮ ಕನ್ನಡ ಹೇಗಿದೆ ಅದನ್ನು ಕನ್ನಡದಿಂದ ತೆಲುಗುಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದು. ನನಗೆ ತೆಲುಗು ಭಾಷೆಯ ಇದನ್ನು ಕೊಟ್ಟರು, ಟ್ರೈನಿಂಗ್ ಕೂಡ ಕೊಟ್ಟರು. ಟೀಮ್ ಇದ್ದರು, ನನಗೆ ತೆಲುಗು ಹೇಳಿಕೊಟ್ರು. ಎಲ್ಲವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ನನಗೆ ಕ್ಲಾಸಸ್ ಇರ್ತಿದ್ದರಿಂದ ನಾನು ಬೇರೆ ಟೈಮಲ್ಲಿ ಹೋಗಿ ನಾಟಕವನ್ನು ಅಭ್ಯಾಸ ಮಾಡ್ತಿದ್ದೆ, ಕಲಿತಿದ್ದೆ. ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅವಳ ನೆಟ್ಟರು ಅಂದರೆ ಅವಳು ಕೊಚ್ಚಿ ಮಾಡಿ ಅದನ್ನೆಲ್ಲ ರಕ್ತವನ್ನು ಇದು ಮಾಡಿ ನಾನು ಸಾಯಿಸಿದ್ದೀನಿ ಅಂತ ನೋಡ್ಕೊಳ್ಳೋಕ್ಕೆ ಅವಳು ಅಲ್ಲೆಲ್ಲ ಹೊಟ್ಟೆ ಇದನ್ನು ನಾನು ಕೈ ಆಡಿಸಿ ಅದನ್ನು ರಕ್ತವನ್ನು ಅನುಭವಿಸ್ಕೊಂಡಿರ್ತಾಳೆ. ಆ ಅನುಭವಿಸಿದ ಮೇಲೆ ಅವಳ ಸ್ಮೆಲ್ ಹಾಗೇ ಇರುತ್ತೆ, ಅದನ್ನು ತಗೋಬೇಕು ಅಂತ ನಾನು ಅದು ಮೂನ್ ವಾಕಲ್ಲಿ ಮೂಮೆಂಟ್ ಅದು ಲೇಡಿ ಮ್ಯಾಕಪ್ ಅಂತ ಹೇಳಿದ್ದು. ಅದು ಅಲ್ಲಿ ಮಾಡಬೇಕಾದ್ರೆ ಕೈನ ಈಗ ಇಟ್ಕೊಂಡು ಅರೇಬಿಯಾ ಅನ್ನಿ ಅರ್ಥರದ್ದು ಈ ಸುವಾಸನದ್ದು ನಿಂಪಲೇವ ಅಂತ ಇದು ಮಾಡ್ಕೊಂಡು ಹೋಗ್ಬೇಕು. ಸರಿ, ಅಲ್ಲಿಂದ ಇಲ್ಲಿ ಮೂವ್ ಆಗಬೇಕು, ಅದನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸಡನ್ ಬಸ್ಸು ಸರ್ ಬ್ರೇಕ್ ಅಂತ ಹೇಳಬೇಕು, ಬನ್ನಿ ಟೀ ಕುಡಿಯೋಕ್ಕೆ ಹೋಗೋಣ ಅಂತ. ಯಾಕೆ ಅಂತ ಗೊತ್ತಾಗಲಿಲ್ಲ. ಓಕೆ ನೀನು ಆಯಿತು ಅನ್ಸುತ್ತೆ, ಒಪ್ಕೊಂಡ್ಬಿಟ್ಟಿದ್ದಾರಪ್ಪ, ಇದು ಆಯಿತು, ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಟೀಗೆ ಹೋದ್ವಿ. ಯಾವಾಗಲೂ ನಮ್ಗೊಂದು ಕ್ಯಾಂಟೀನಲ್ಲಿ ಟೀ ಕುಡಿತೀವಿ, ಅವತ್ತಿಲ್ಲ ಹೊರಗಡೆ ಹೋಗೋಣ ಅಂದರು. ಅಬಿಟ್ಸ್ನಲ್ಲಿ ನಮ್ಮದು ಹೆಸರು ಸ್ಕೂಲ್ ಇದ್ದಿದ್ದು. ಅಲ್ಲಿ ಆ ಕಡೆ ಒಂದು ಸಣ್ಣ ಗಲ್ಲಿ ಬರುತ್ತೆ, ಅಲ್ಲಿ ಎಲ್ಲ ಮಾಂಸದ ಅಂಗಡಿಗಳು ಇರೋವಂಥ ಜಾಗ. ಅಲ್ಲಿ ಒಂದು ಇರಾನಿಯನ್ ಟೀ ಇತ್ತು. ಇವತ್ತು ಇರಾನಿಯನ್ ಟೀ ಕುಡಿಯೋಲ್ಲ ನಡೀರಿ ಅಂತ ಅಂದ್ಬಿಟ್ಟು ಅಲ್ಲೇ ನನಗೆ ಟೀ ಅಭ್ಯಾಸ ಆಗಿದ್ದು. ಆ್ಯಕ್ಚುಲಿ ಎಸ್ ಸ್ಕೂಲಲ್ಲಿ ಇದ್ದಾಗ ಇರಾನಿಯನ್ ಟೀ ಕುಡಿಯೋಣ ಕರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲದ ವಿಷಯಗಳನ್ನ ಮಾತಾಡಿಸ್ತಾ ತಳ್ಳಿ 2-3 ಬಚ್ಚ ಇದ್ರದ್ದು ಮಾಂಸದ ಅಂಗಡಿ ಇದೆ, ನನ್ನನ್ನು ಅಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿ ನಿಲ್ಲಿಸಿ ಕುಡಿಯೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅಲ್ಲಿ ಫ್ರೆಶ್ ಅಪ್ ಮಾಡೋಕೆ ಅಂದರೆ ಇರಾನಿಯನ್ ಟೀ ಮಾಡಬೇಕು ಅಂದರೆ ಗೊತ್ತು, ಕುದಿಸಿ ಕೊಡಬೇಕು. ಸುಮಾರು 15 ನಿಮಿಷ ನನ್ನನ್ನು ನಿಲ್ಲಿಸಿದ್ರು. ಆಮೇಲಿಂದ ಟೀ ಕುಡಿದ್ವಿ. ನನಗೆ ಸ್ವಲ್ಪ ಟೀ ಸೇರಲಿಲ್ಲ. ಅದಾದಮೇಲೆ ಇರಾನಿಯನ್ ಟೀ ಸೇರ್ತಾ ಇಲ್ಲ. ಬೀಭತ್ಸ ಅನ್ನೋದು ಎಷ್ಟಿದೆ, ಹೇಗೆ ತುಂಬ್ಕೊಂಡು ಗುಡ್ಸ ಅನ್ನೋದು ಅಂತ ಕರ್ಕೊಂಡು ಬಂದರು. ಆಮೇಲೆ ಇವಾಗ ಮತ್ತೆ ಈಗ ಮತ್ತೆ ಇನ್ನೊಂದ್ಸರಿ ತಗೊಳ್ಳೋಣ, ಈಗ ಕ್ಯೂ ಆಗುತ್ತೆ ನೆಕ್ಸ್ಟ್ ಸೀನ್ಗೆ ಅಂತ. ಅವತ್ತು ಮಾಡಿದ್ದು ಮತ್ತೆ ಸ್ಟೇಜಲ್ಲಿ ಬಂದಿದ್ದು ಎಲ್ಲೂ ಕ್ಲಾಪ್ಸ್ ಬೀಳದೆ ಇದ್ದು ಆ ಅರೇಬಿಯಾ ಅಲ್ಲಿ ಅಂತರಳು ಈ ಚಿಲ್ಲಿ ಚೇತಿನಿ ಸುವಾಸನಂತ ನಿಂಪಲೇವಾ ಅಂತ ಅವಳು ಓಡಾಡ್ತಾಳೆ. ಅದಕ್ಕೆ ಇಡೀ ಇದ್ರಿಂದ ರವೀಂದ್ರ ಭಾರತಿ ಆಡಿಟೋರಿಯಂನಲ್ಲಿ ಕಂಪ್ಲೀಟ್ ಕಂಟಿನ್ಯೂಸ್ ಕ್ಲಾಸ್ ಬಂದಿದೆ. ಆಮೇಲೆ ಡೈಲಾಗ್ ಹೇಳಿಲ್ಲ. ಅಂದರೆ ನಾವು ಅನುಭವ ವೇದ್ಯವಾಗಿ ತಗೊಂಡಾಗ ಯಾವುದೋ ಒಂದು ನಮಗೆ ಬೀಭತ್ಸ ಅನ್ನೋದು ತುಂಬ ಕಷ್ಟ ಇದೆ, ಹೇಗೆ ತಗೋಬೇಕು ಅನ್ನೋದು ಯಾವುದೋ ಒಂದು ಹಿನ್ನೆಲೆ ಒಂದು ಅನುಭವ ಆದಾಗ ಅಥವಾ ನಾವು ಅನುಭವಿಸ್ಕೊಂಡು ಮಾಡಿದಾಗ ಅದು ಯಾರು ಬೇಕಾದ್ರೂ ತಲುಪತ್ತೆ ಅನ್ನೋದು ಅದೊಂದು ನನಗೆ ಅನುಭವ ಬಂದಿದ್ದು. ಇನ್ನೊಂದು ಅದ್ಭುತಕ್ಕೆ ಇತ್ತೀಚೆಗೆ ಅಂದರೆ ಸುಮಾರು 2-3 ಸಲ ನೋಡಿದ್ದೀವಿ. ಹೋದ ವಾರದಲ್ಲಿ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಭಗವದ್ಗೀತವನ್ನು ಚೊಡಯ್ಯ ಮೆಮೋರಿಯಲ್ ಹಾಲಲ್ಲಿ ಪ್ರಸ್ತುತಪಡಿಸಿದ್ರು. ಅರ್ಜುನ ಕೇಳ್ಕೊಳ್ತಾನೆ, ನಿನ್ನ ನಾನು ಸ್ನೇಹಿತನಾಗಿದ್ದು ಎಲ್ಲ ಆಗಿತ್ತು ನಿಜ, ನಿನ್ನ ವಿರಾಟ್ ಸ್ವರೂಪವನ್ನು ನಾನು ನೋಡಬೇಕು ಅಂತ ಅವರು ಕೇಳಿಕೊಂಡಾಗ ಕೂತ್ಕೊಂಡಲ್ಲೇ 83 ವರ್ಷ ಅವರಿಗೆ ಕೂತ್ಕೊಂಡಿದ್ದೇನೆ ವಿರಾಟ್ ಸ್ವರೂಪವನ್ನು ಹೇಗೆ ತೋರಿಸಿರ್ಬೋದು. ಬಹುಶಃ ಅರ್ಜುನ ಆ ರೀತಿ ಕಂಡಿದ್ನೋ ಇಲ್ವೋ, ನಾವು ಇಡೀ ಚೌಡಯ್ಯ ಮೆಮೋರಿಯಲ್ ಕಾರ ಅದನ್ನು ಅನುಭವಿಸ್ಕೊಂಡಿದ್ದೆ. ಅವ್ರು ಏನೂ ಮಾಡಲಿಲ್ಲ. ಅಲ್ಲಿ ಮದ್ದಳೆ ಕೊಡ್ತಾ ಇದೆ, ಅಲ್ಲಿ ಆ ವಿವರಣೆಯನ್ನು ಭಗವದ್ಗೀತಾ ವಿವರಣೆಯನ್ನು ಹೇಳ್ತಾ ಇದ್ದಾರೆ. ಅವರು ಮಾಡಿದಿಷ್ಟೇನೆ, ಆ ಕೃಷ್ಣ ನಿಂತಿದ್ದಾನೆ, ಅಂಗುಷ್ಟ ಅಂದರೆ ಹೆಬ್ಬೆರಳ ಅಳತೆಯನ್ನು ತೋರಿಸಿದ್ರು ಅಷ್ಟೆ. ಅದು ಹೋಗ್ತಾ ಇದೆ, ಹೆಬ್ಬೆರಳು ಇಷ್ಟಿದೆ, ಹೋಗ್ತಾ ಇದೆ, ಆದಿ ಅಂತ್ಯವಿದ್ದಂಗೆ ಅಲ್ಲಿಂದ ಅಲ್ಲಿಗೆ ಎಲ್ಲಿವರೆಗೂ ಹೋಗ್ತಾ ಇದೆ ಅಂತ ಅನ್ನೋದು ತಲೆ ಎತ್ತಿ ಆ ವಿರಾಟ್ ಸ್ವರೂಪವನ್ನು ನೋಡ್ತಿಲ್ಲ. ಬರೀ ಆ ಅಂಗುಷ್ಟ ಹೆಬ್ಬೆರಳು ಮತ್ತೆ ಬೆರಳಿನ ಉಗುರು ಎಷ್ಟು ಹರಡ್ತಾ ಇದೆ ಅಂತ ಅನ್ನೋದನ್ನು ಮಾತ್ರ ತೋರಿಸಿದ್ರು. ಅದ್ಭುತಕ್ಕೆ ವಿಸ್ಮಯ. ನನ್ನನ್ನು ನಾನು ಕಳ್ಕೊಂಡ ಅರ್ಜುನ ಹಿಂಗಾಗ್ತಾನೆ ಅಂದರೆ ಅವ್ನು ಆಗಲ್ಲ ನೋಡೋಕ್ಕೆ, ಅಲ್ಲಿಗೆ ನಿಂತು ಬಿಡ್ತಾನೆ. ನನಗೆ ಮುಂದೆ ಬೇಡ, ನಾನು ಇದನ್ನು ತಗೊಳ್ಳಲ್ಲ, ನಾನು ನಿನ್ನ ಮೂಲ ಸ್ವರೂಪವನ್ನು ನನಗೆ ಕೊಡು ಅಂತ ಮತ್ತೆ ಕೇಳ್ಕೊಂಡಾಗ ಮತ್ತೆ ಅಲ್ಲಿ ಇದಾಗುತ್ತೆ, ಅವೆಲ್ಲ ರೂಪವನ್ನು ತೋರಿಸ್ತಾರೆ. ಮತ್ತೆ ಅವನು ಓಕೆ ಇಲ್ಲಿಗೆ ಬಂತು, ಅವನ ಪೀತಾಂಬರ ಕಟಿ ಮತ್ತೆ ಅವನ ಕೈನಲ್ಲಿ ಕೊಡಲು ಶಂಖಗಳನ್ನು ಹಿಡ್ಕೊಂಡಿರುವಂಥದ್ದು. ಈ ಸ್ವರೂಪವೇ ನನಗೆ ಸಾಕು ಅಂತ ಹೇಳಿ ಮತ್ತೆ ಶಾಂತಕ್ಕೆ ಬರುವಂಥದ್ದು.
ಅಲ್ಲಿ ನಾನು ಅವತ್ತು ನೋಡಿದ್ದು ಸರ್ ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದು ಎಷ್ಟು ಕನೆಕ್ಟ್ ಆಗ್ತಿದೆ ಅಂದರೆ, ಕಲೆ ಕಲಾವಿದ ಬೇರೆ ಅಲ್ಲ, ನಾವು ಏನು ಅನುಭವಿಸ್ಕೊಳ್ತೀವಿ, ನಮ್ಮಲ್ಲಿ ಏನಿದೆ ಅದೇನೇ ಹೊರಗೆ ಬರುತ್ತೆ, ಅದನ್ನೇ ಇಲ್ಲಿ ದಾಖಲೆಯಾಗಿ ಕೊಟ್ಟಿದ್ದಾರೆ. ಇದು ಒಂದು ದಾಖಲೆ, ಇದು ಒಂದು ಅನುಭವ ವೇದಿಯಾಗಿ ಅವರು ಕೊಟ್ಟಿರುವಂಥದ್ದು ನಮಗೆ ಭರತನಾಟ್ಯ ನಾಟ್ಯಶಾಸ್ತ್ರ. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಯಾವುದೇ ವಿಷಯ ಆಗಿರ್ಬೋದು, ಅದು ಸಾಹಿತ್ಯ ಆಗಿರ್ಬೋದು, ನೃತ್ಯ, ಸಂಗೀತ, ನಾಟಕ, ಅದು ನಮ್ಮ ಅಭಿನಯ ಮತ್ತು ಆರ್ಕಿಟೆಕ್ಚರ್ ಅಂತ ಏನು ಹೇಳ್ತೀವಿ, ಶಿಲ್ಪಕಲೆ ಅಂತ ಏನು ಹೇಳ್ತೀವಿ, ಎಲ್ಲದರಲ್ಲೂ ಅದು ತುಂಬಿ ತುಳುಕ್ತಾ ಇದೆ. ಇದನ್ನು ನಾವು ಎಷ್ಟು ತೆರ್ಕೊಳ್ತೀವೋ, ಎಷ್ಟು ನೋಡ್ಕೊಂಡು ಹೋಗ್ತೀವೋ, ಅಷ್ಟು ಅದನ್ನು ಅನುಭವಿಸ್ಕೊತೀವಿ. ಸೊ ಹೀಗಾಗಿ ಇದು ಆದಿ ಅಂತ್ಯವಿಲ್ಲದೆ ಇರುವಂಥದ್ದು, ನಿರಂತರವಾಗಿ ನಡಿಬೇಕಾಗಿರುವಂಥದ್ದು. ಇಂಥ ಒಂದು ಅವಕಾಶ ಇವತ್ತು ನಮಗೆ ಸಿಕ್ಕಿದೆ. ಇದರಿಂದ ನಾವು ಸಾಕಷ್ಟು ವಿಷಯಗಳನ್ನ ತಗೊಂಡಿದ್ದೀವಿ. ಮತ್ತು ನನಗೆ ಮತ್ತೊಮ್ಮೆ ಪಾಠಗಳ ಆಧಾರ ಆಯಿತು. ನನ್ನ PG ಕ್ಲಾಸಲ್ಲಿ ಕೂತ್ಕೊಂಡು ಬಂದಿತ್ತು. ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮತ್ತು ನಾವು ಈ ಸಂಸ್ಕಾರ ಭಾರತಿಯಲ್ಲಿ ಏನು ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಅದು ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಒಬ್ಬ ಅದರಲ್ಲಿ ಸಣ್ಣ ಕಲಾವಿದರಾಗಿ ಕೆಲಸಗಳನ್ನ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ಇದು ದಕ್ಷಿಣ ವತಿಯಿಂದ ನಡೆದದ್ದು. ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಏನಂತಂದರೆ, ಅವಾಗೇನು ರಾಮಚಂದ್ರ ಅವ್ರ ಹತ್ರ ಮಾತಾಡಿದ್ದೆ, ಇದನ್ನ ನಿರಂತರವಾಗಿ ತಗೊಂಡು ಹೋಗೋಣ. ಭರತಮುನಿ ಸ್ಮೃತಿ ದಿವಸ ಅಂತ ಹೇಳಿ ಒಂದು ದಿನ ಅಲ್ಲ, ಅಲ್ಲಿಂದ ಶುರುವಾಗಿ ವರ್ಷ ಪೂರ್ತಿ ಯಾವುದೋ ಒಂದು ಕಾನ್ಸೆಪ್ಟ್ ನಡ್ಕೊಂಡು ಒಂದಿಷ್ಟು ವಿಷಯಗಳನ್ನ, ಚರ್ಚೆಗಳನ್ನ ನಿರಂತರವಾಗಿ ಸಮಯ ಸಿಕ್ಕಾಗ ಮಾಡ್ತಾ ಹೋದಾಗ ನಾವು ಅದು ನಿರಂತರವಾಗಿ ಮಾಡ್ಕೊಂಡು ಹೋಗೋಕ್ಕಾಗತ್ತೆ ಅಂತ ಅನ್ಸುತ್ತೆ. ವಿದ್ಯಾರ್ಥಿಗಳಿಗೆ ಏನು ಬಂದಿದ್ದಾರೆ ಇವತ್ತು, ಅವ್ರುಗಳಿಗೆ ಬಹಳ ಬೇಕಾಗಿದೆ. ಅಂದರೆ ಹಳೆದೇರೋ ಹೊಸ ಚಿಗುರು ಅನ್ನೋಂಗೆ ಇದು ಯಾವತ್ತಿಗೂ ನಿರಂತರ ಮತ್ತು ತನ್ನ ಹೊಸತನವನ್ನು ತುಂಬಿಸ್ಕೊಂಡಿರುವಂಥದ್ದು. ಮತ್ತು ರಂಗ ಅಂತ ಅನ್ನೋದು ಯಾವತ್ತಿಗೂ ಅದು ಎಲ್ಲರಿಗೂ ಒಂದು ಖುಷಿಯನ್ನು ಕೊಡುವಂತಹ ಜಾಗ. ಸೊ ಇದನ್ನು ನಾವು ಹೆಚ್ಚು ಹೆಚ್ಚು ಯುವಕರಿಗೆ ಮತ್ತು ಯಾರದರಲ್ಲಿ ಆಸ್ಥೆನ ಇಟ್ಕೊಂಡಿದ್ದಾರೆ ಅವ್ರಿಗೆ ಕಲಿಸೋಣ ಅಂತ ಹೇಳ್ತೀನಿ. ಹಾಗೆ ಒಂದು ಅನುಭವ, ಇವತ್ತು ನಾನು ನನ್ನ ವಾಹನ ಚಾಲಕರಾಗಿ ಬಂದಂಥವ್ರು ಶಿವು ಅಂತ ಹೇಳಿ, ಅವರು ನಾನು ಫೋನಲ್ಲಿ ಯಾರ ಜೊತೆ ನಮ್ಮ ಯೂನಿವರ್ಸಿಟಿಯವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಕೇಳ್ಕೊಂಡು, ಹೌದಾ ಇಲ್ಲೊಂದು ವರ್ಕ್ಶಾಪ್ ಆಗ್ತಿದೆಯಾ, ನಾನು ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಅವರಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಕಲೆಗೆ ಒಂದು ನಿಷ್ಠೆ ಇದ್ದರೆ, ಆಸ್ಥೆ ಇದ್ದರೆ ಮತ್ತು ನನಗೆ ಒಂದು ತುಡಿತ ಇದ್ದರೆ ನಾನು ಎಲ್ಲಿ ಬೇಕಾದರೂ ಹೋಗಿ ಕಲಿಬೋದು, ಎಲ್ಲ ಕಡೆಗೂ ಕಲಿಯೋಕ್ಕಾಗತ್ತೆ ಅಂತ ಅನ್ನೋದು ಅನ್ಸುತ್ತೆ. ಬಂದಂತಹ ಎಲ್ಲರಿಗೂ ನಾನು ತಿಳಿಸ್ತೀನಿ. ಮತ್ತು ನಮ್ಮ ದಕ್ಷಿಣ ವತಿಯಿಂದ ನಾವು ಏನು ಖಾಲಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲರೂ ಈ ವರ್ಷ ಈ ಸಲಿಗೆ ಬಹಳ ಒಂದು ಪ್ರಯತ್ನಪೂರ್ವಕವಾಗಿ ಕೆಲಸಗಳನ್ನ ನಡ್ಸ್ಕೊಂಡು ಬಂದಿದ್ದಾರೆ. ನನಗೆ ಏನು ತೊಂದರೆ ಕೊಡುವಂಗೆ ಅನಿವಾರ್ಯ ಕಾರಣದಿಂದ ನಾನು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದೆ. ಎಲ್ಲವನ್ನ ವಹಿಸ್ಕೊಂಡು ಎಲ್ಲರೂ ನೀವು ಕೆಲಸಗಳನ್ನ ಮಾಡ್ಕೊಂಡಿದ್ದೀರ. ಸೊ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ವೇದಾಂತ ಅವ್ರು ಬಂದಿದ್ದಾರೆ, ಪತ್ನಿ ಅವ್ರು ಬಂದಿದ್ದಾರೆ, ಸಾಗರ್ ಆ್ಯಂಡ್ ವಂಶಿ, ಶ್ರೀಹರ್ಷ ಅವರು, ಶೆಲ್ವಾಡಿ ಅವರು, ಪ್ರಿಯಾ ಆ್ಯಂಡ್ ಮಿಸ್ಟರ್ ಪ್ರಿಯಾ, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಕಲಾವಿದೆಯಾಗಿ ಬಂದು ರೇಖಾ ನಮ್ಮ ಒಟ್ಟಿಗೆ ಇದ್ದಾರೆ. ಸೊ